ಅಮ್ಮ, ಏನಕ್ಕೆ ಹಿಂಗೆ ಯೋಚನೆ ಮಾಡ್ತಾ ಕೂತ್ಕೋತೀಯ? ನೀನು ತಾನೇ ಅಣ್ಣನ ಕಳಿಸಿದ್ದು. ಇವಾಗ ನೀನೇ ಕೊರಗ್ತಾ ಕೂತ್ಕೊಂಡ್ರೆ ಹೆಂಗಮ್ಮ? ತಗೊಳಮ್ಮ, ತಗೋ, ಊಟ ಮಾಡು. ಬೇಡ ಕಣೆ ಮೀನಾ, ನನಗೆ ಯಾವ ಊಟನೂ ಬೇಡ. ನಿಮ್ಮ ಅಣ್ಣ ಎಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ? ವಿಪರೀತ ಮಳೆ ಬೇರೆ, ರಾತ್ರಿ ಎಲ್ಲ ಎಲ್ಲಿ ಉಳ್ಕೊಂಡಿದ್ದಾನೋ ಏನೋ. ನನ್ನ ಗಂಟ್ಲಿಗೆ ಅನ್ನ ಹಿಂಗೆ ಇಳಿಯುತ್ತೆ. ಆ ದರಿದ್ರದೊಳಗೋಸ್ಕರ ಮನೆ ಬಿಟ್ಟೆ ಹೋಗ್ಬಿಟ್ನಲ್ಲ ನಿಮ್ಮಣ್ಣ. ಅಯ್ಯೋ, ನೀನೇ ಅಲ್ವೇನಮ್ಮ ಹೇಳಿದ್ದು ಹಾಂ ಮನೆ ಬಿಟ್ಟು ಹೋಗು ಅಂತ? ಇವಾಗ ನೋಡಿದ್ರೆ ನೀನೇ ಯೋಚನೆ ಮಾಡ್ಕೊಂಡು ಕೂತಿದ್ದಿ. ನಿನ್ನ ಮಗ ಏನೋ ಅವ್ನ ಹೆಂಡ್ತಿನ ಬೀದಿಲಿ ಮಲಗಿಸಿರಲ್ಲ ಬಿಡು. ಯಾವುದಾದ್ರೂ ಒಂದು ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿರ್ತಾನೆ. ಅಲ್ಲ ಕಣೆ ಮೀನಾ, ಅವನು ಮಧ್ಯರಾತ್ರಿಲಿ ಹೊರಗಡೆ ಹೋಗಿರೋದು. ಆ ಮಧ್ಯರಾತ್ರಿಲಿ ಅವ್ನಿಗೆ ರೂಮ್ ಎಲ್ಲೇ ಸಿಗುತ್ತೆ? ನಮ್ಮ ಹಳ್ಳಿಯಿಂದ 30 ಕಿಲೋಮೀಟ್ರ್ ಹೋಗಬೇಕು ಅವ್ನಿಗೆ ರೂಮ್ ಸಿಗಬೇಕು ಅಂದರೆ. ಅದೇ ನನಗೆ ಚಿಂತೆ ಆಗಿರೋದು. ಇಲ್ಲೇ ಎಲ್ಲಾದರೂ ಮನೆ ಅವನಿಗೆ ಸಿಗೋಂಗಿದ್ಬಿಟ್ಟಿದ್ರೆ ನಾನು ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಮಧ್ಯರಾತ್ರಿಲಿ ಹೋಗಿರೋದಲ್ವ ನನ್ನ ಮಗ. ಅಯ್ಯೋ, ಏನು ಮಾಡೋಕ್ಕಾಗುತ್ತೆ? ನೀನು ಆಪ್ಷನ್ ಕೊಟ್ಟೆ ತಾನೆ ಅವನಿಗೆ. ನೀನು ಇರಂಗಿದ್ರೆ ಇರೋ ಅವಳನ್ನ ಕಳಿಸು ಅಂತ. ಅವನು ನೋಡಿದ್ರೆ ಅವ್ನು ಹೆಂಡ್ತಿನ ಬಿಡೋಕ್ಕೆ ರೆಡಿ ಇಲ್ಲ. ಅನುಭವಿಸ್ಲಿ ಬಿಡು. ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡಮ್ಮ. ಇನ್ಮೇಲೆ ನಿನಗೆ ನಾನೊಬ್ಬಳೇ ಮಗಳಿರೋದು. ನೀವಿಬ್ಬರು ಏನು ಮಾಡಬೇಕೋ ನನಗೆ ಮಾತ್ರ ಮಾಡಿ. ಅವನ ಬಗ್ಗೆ ಬಿಟ್ಬಿಡಿ. ಅಂದರೆ ಅಂದರೆ ಏನೇ ನಿನ್ನ ಮಾತಿನ ಅರ್ಥ? ಅದೇಮ್ಮ, ಅವನು ಹೆಂಗೋ ಗಂಡು ಹುಡುಗ, ಕೆಲಸ ಇದೆ, ಮದುವೆ ಮಾಡ್ಕೊಂಡಿದ್ದಾನೆ, ಹೆಂಗೋ ಬೆಳ್ಕೊಂಡು ಹೋಗ್ತಾನೆ. ಆದರೆ ನನಗೆ ಕೆಲಸನೂ ಇಲ್ಲ, ಮದುವೆನೂ ಆಗಿಲ್ಲ. ನಿನ್ನ ಯೋಗ್ಯತೆಗಿಷ್ಟು ತಿನ್ನೇ, ತಿನ್ನು ತಿನ್ನು ತಿನ್ನು. ಒಂದು ಮಂಕ್ರಿ ಕುತ್ಕೊಂಡು ತಿಂದುಬಿಡು, ಆಯ್ತಾ? ಅದ್ಯಾಕಪ್ಪ ಹಂಗೆ ಮಾತಾಡ್ತಿ? ಪಾಪ ಅಮ್ಮ, ಅವನ್ನ ಹೋದ್ನಲ್ಲ ಅಂದ್ಬಿಟ್ಟು ಊಟ ನೀರು ನಿದ್ದೆ ಎಲ್ಲನೂ ಬಿಟ್ಟು ಕೂತ್ಕೊಂಡೈತೆ. ನೀನು ನೋಡಿದ್ರೆ ಹಿಂಗೆ ಅನ್ಗಿಸ್ತೀಯಲ್ಲ. ಓಹೋ, ಹಂಗೇನು ನಿಮ್ಮಮ್ಮನ ಕತೆ? ಮಾಡಗಂಟ ಮಾಡಿಬಿಟ್ಟು ಈಗ ನಾಟಕ ಬೇರೆ ಆಡ್ತಾವಳೆ ನಿಮ್ಮಮ್ಮ. ಯಾಕ್ರಿ ಹಿಂಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀರಾ? ಸಾಕು ಮುಚ್ಚೆ ಬಾಯಿ. ಹೊಟ್ಟೆ ಉರಿಸ್ತಾರೆ. ಮನೆಗೆ ಬಂದಿರೋ ಮಗ ಸೊಸೆನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟು ಅದು ನಡು ರಾತ್ರಿಲಿ ಸದಾರಾಮೆ ನಾಟಕ ಮಾಡ್ತಿದ್ಯಾ? ಸದಾರಾಮೆ ನಾಟಕನ ನಿನ್ನ ಮದುವೆ ಆದಾಗಿಂದ ನೋಡ್ತಿದ್ದೀನಿ ಕಣೆ. ನೀನೇನು, ನಿಮ್ಮ ಮನೆಯವ್ರೇನು, ನೀವು ಬಂದು ಬಳಗದವ್ರು ಏನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ ನೋಡು. ಈ ನಾಟಕ ಎಲ್ಲ ಬೇಡ. ಮರ್ಯಾದೆಯಿಂದ ಮುಚ್ಕೊಂಡು ತಿಂದುಬಿಟ್ಟು ನಡಿ. ಇನ್ಮೇಲೆ ನನ್ನ ಕೈಲಿ ನೋಡ್ಕೊಂಡಿರೋಕ್ಕಾಗಲ್ಲ ಇವೆಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಮಗ ಸೊಸೆ ಎಲ್ಲಿದ್ದಾರೆ ಅಂತ ಹುಡುಕ್ಸನ. ಹಂಗೆ ಹಿಂಗೆ ಏನಾರು ಹೆಚ್ಚು ಕಮ್ಮಿ ಮಾತಾಡಿದೆ ನೀನು ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ. ಆಗಲ್ಲಪ್ಪ. ಅಮ್ಮ ಎಲ್ಲೂ ಬರಲ್ಲ. ಈ ಮನೆನೇ ಬೇಡ, ನಿಮ್ಮ ಸವಾಸನೇ ಬೇಡ ಅಂತ ಅಂದ್ಬಿಟ್ಟು ಅಣ್ಣ ಮನೆ ಬಿಟ್ಟು ಹೋಗಿರೋವಾಗ ಏನಕ್ಕೆ ಅಷ್ಟೊಂದು ಬೇಡ್ಕೊಬೇಕು ಅವನಿಗೆ? ಬಿಡಿ, ಅವನು ಮಾಡಬೇಕಾಗಿರೋ ಖರ್ಚೆಲ್ಲ ನನ್ನ ಮದುವೆಗೆ ಮಾಡಿ. ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅಂತ ಒಂದು ಸ್ವಲ್ಪನೂ ಪರಿಜ್ಞಾನ ಇಲ್ಲ ನಿಮ್ಮಿಬ್ಬರಿಗೆ. ಅವನಂತೂ ಅವನ ಜೀವನ ನೋಡ್ಕೊಂಡು ಹೊರಟ. ಇವಾಗ ನಾನು ನನ್ನ ಜೀವನ ನೋಡ್ಕೊಬೇಕಾ? ನೀನಾ ಎಲ್ಲಿಂದ ಬರ್ತಾ ಇದ್ದೀ ಮಾತು? ಇದೇ ಕೊನೆ ನೋಡು, ಹೇಳ್ತಾ ಇದ್ದೀನಿ. ಇನ್ನೊಂದ್ಸರಿ ಹಿಂಗೆಲ್ಲ ಮಾತಾಡಿದೆ ನೀನು ತೆಗ್ಗದ್ದು 2 ಬಿಡ್ತೀನಿ ನೋಡು. ಇರೋದು ಹೇಳಿದ್ರೆ ಹಾಗೆ ನಿಮಗೆ. ನೋಡಮ್ಮ ಮೀನಾ, ನಿನ್ನ ಮದುವೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಜೊತೆ ಮಾಡಬೇಕು, ಇದೆಲ್ಲ ತಲೆ ಕೆಡ್ಸ್ಕೋಬೇಕಾಗಿರೋದು ನಾನು ನಿಮ್ಮಪ್ಪ. ನಿನಗೆ ಇದ್ರ ಬಗ್ಗೆ ಯೋಚನೆ ಬೇಡ. ಏನೇ ಜಯ, ಬೇಗ ತಿಂದು ಎದ್ದು ನಡಿ. ಆಮೇಲೆ ಸಿಲಿಂಡ್ರ್ ಬೇರೆ ಸಿಗ್ತಾ ಇಲ್ಲ. ತಿಂಗಳಿಗೆ ಒಂದೇ ಅಂತ ಸಿಲಿಂಡ್ರ್ ಸಿಗೋದು. ನೋಡಿಕೊಂಡು ಅಡುಗೆ ಮಾಡು. ಸುಮ್ಮನೆ ಗ್ಯಾಸ್ ಆನ್ ಮಾಡಿಬಿಟ್ಟು ಅದ್ರ ಪಾಡಿಗೆ ಅದು ಉರಿತಾ ಇರ್ತದೆ ಕೊತ ಅಂತ. ನೀ ಆ ಟಿ ವಿ ಸೀರಿಯಲ್ಲು ಅಂತ ಹುಚ್ಚಿಡ್ಸ್ಕೊಂಡು ಏನಾದ್ರು ಕೂತ್ಕೊಂಡೆ ಏನಿಲ್ಲ. ಆಮೇಲೆ ಇನ್ನೊಂದು ನಾನು ಉಪವಾಸ ಕೊಡ್ಬಿಡ್ತೀನಿ ಅಂದ್ಕೊಂಡಂಗೆಲ್ಲ. ಇವಾಗ ಗ್ಯಾಸ್ನ ಖರ್ಚು ಮಾಡೋಕ್ಕಾಗಲ್ಲ. ಅಲ್ಲಪ್ಪ, ನಾವು ನೋಡಿದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮನ್ನು ಬೇರೆ ಬೇರೆ ಥರ ಅಡುಗೆ ಮಾಡ್ತೀವಿ. 3 ಟೈಮನ್ನು ಬೇರೆ ಬೇರೆ ಥರ ಅಡುಗೆ ಮಾಡಿದ್ರೆ 1 ತಿಂಗಳಿಗೆ 1 ಸಿಲಿಂಡ್ರ್ ಎಲ್ಲಪ್ಪ ಸಾಕಾಗುತ್ತೆ ಅಂತ ಅಂದರೆ ಸಾಕಾಗಬೇಕು. ಆ ಕುರುಕ್ಲು ಪರಕ್ಲು ತಿಂಡಿ ಮಾಡಿಕೊಂಡು ಗ್ಯಾಸ್ನ ವೇಸ್ಟ್ ಮಾಡೋ ಬದಲು ಅಚ್ಚುಕಟ್ಟಾಗಿ ಇಟ್ಟು ಸಾರು ಅನ್ನ ಮಾಡ್ಕೊಂಡು ಇತಿಮಿತಿಯಾಗಿ ಖರ್ಚು ಮಾಡಿರಿ, ಅವಾಗೆಲ್ಲ ಬರ್ತದೆ. ಅಬ್ಬಬ್ಬಬ್ಬ, ಅಮ್ಮ ಮಗಳು ಮಾತಿಗೆ ಮಾತು ಬೆಳೆಸೋದನ್ನ ಕಲ್ತು ಬಿಟ್ಟಿದ್ದೀರಾ. ಇವೆಲ್ಲ ಬಿಟ್ಬೇಡ್ರಿ. ಇನ್ಮೇಲೆ ಮನೆಗೆ ಸೊಸೆ ಬರ್ತಾಳೆ. ಸುಮ್ಮನೆ ನಿಮ್ಮ ಮರ್ಯಾದೆನ ನೀವೇ ತೆಕ್ಕೋಬೇಡ್ರಿ. ಜಯ ನಡಿ ಎದ್ದು ನಡಿ. ನೀನು ತಿಂಡಿ ತಿಂತೀಯೋ ಬಿಡ್ತೀಯೋ
ಅವೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ಪೊಲೀಸ್ ಸ್ಟೇಷನ್ ನಡಿ. ರಾತ್ರಿ ಎಲ್ಲ ಪಾಪ ಮಕ್ಕಳು ಅದು ಎಲ್ಲಿ ಮಲಗಿದ್ರು ಅದೇನು ಕತೆನೋ ನಿದ್ದೆನೇ ಬರಲಿಲ್ಲ ನನಗೆ. ನಾನು ಅವ್ರು ಬಂದಾಗ ಇದ್ದಿದ್ದಿದ್ರೆ ಅವ್ರನ್ನ ಮನೆಯಿಂದ ಆಚೆಗೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ನೀನು ಇದೆಯಲ್ಲ ನೀನು ತಾಯಿ ಆಗೋಕ್ಕೆ ಲಾಯಕ್ಕಿಲ್ಲ ನೀನು. ನಡೀರಿ ನಡೀರಿ ಹೋಗೋಣ. ನನಗೆ ನನ್ನ ಮಗ ಬೇಕು. ಯಾವಳು ಏನಾದರೂ ಮಾಡ್ಕೊಳ್ಳಿ, ನನ್ನ ಮಗ ನನ್ನ ಮನೇಲಿದ್ರೆ ಸಾಕು. ನೋಡು ನೋಡು, ಇದೇ ಬೇಡ ಅಂತ ಅನ್ನೋದು. ಮಗ ಮಾತ್ರ ಅಲ್ಲ, ಜೊತೆಗೆ ಸೊಸೆನೂ ಇದ್ದಾಳೆ. ಮಗ ಸೊಸೆ ಇಬ್ಬರೂ ಬೇಕು ಅಂತ ಹೇಳೋದನ್ನ ಕಲಿಯೇ. ಕಲಿ ಮಂಕ್ಸಾಭರಣಿ. ಸುಮ್ಮನೆ ನಡೀರಿ. ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ. ನನಗೆ ನನ್ನ ಮಗನೇ ಮುಖ್ಯ. ಅಯ್ಯೋ ತಲೆ ಚಿಚ್ಕೊಬೇಕು. ಹಾಳಾಗೋಗ್ಲಿ ನಡಿಯತ್ತ. ಮೀನಾ, ಈ ಸಿಲಿಂಡ್ರ್ ತೊಗೊಂಡು ಒಳಗಡೆಗೆ ಇಕ್ಬಿಡಮ್ಮ. ನಾನು ನಿಮ್ಮಮ್ಮ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಬರ್ತೀವಿ. ಮನೆ ಕಡೆ ಹುಷಾರು. ನಡಿಯೇ. ಛೇ, ಏನು ಇವರಿಬ್ರು ಹಿಂಗೆ ಒಂದಾಗ್ಬಿಟ್ರಲ್ಲ. ನಮ್ಮಣ್ಣ ಹೇಗಿದ್ರು ಬರಲ್ಲ, ಅವನಿಗೆ ಸೇರಬೇಕಾಗಿರೋ ಆಸ್ತಿ ಎಲ್ಲ ನನಗೇ ಸೇರುತ್ತೆ ಅಂತ ನಾನು ಅಂದ್ಕೊಂಡೆ. ಒಂದು ಕೈ ಸೇರಲಿಲ್ಲ. ಪಾರ್ವತಿ, ಹಿಂಗೆ ಕುತ್ಕೊಂಡ್ರೆ ಆಗುತ್ತೇನೆ? ಹೊಟ್ಟೆಗೆ ಏನಾದ್ರು ಮಾಡಕ್ಕೆ ಬಾ. ಇಲ್ಲ ರೀ, ನಂಗೆ ಮನಸ್ಸಿಲ್ಲ. ಹೋಟ್ಲ್ ಏನಾದ್ರು ತಿನ್ಕೊಳ್ಳಿ. ಇದೊಳ್ಳೆ ಕತೆ ಐತಲ್ಲ. ನಿಂಗೆ ಗೊತ್ತಿಲ್ವೇನೆ ವಿಷಯ? ಎಲ್ಲೂ ಸಿಲಿಂಡ್ರು ಸಿಗ್ತಾ ಇಲ್ಲ. ಯಾವ ಹೋಟ್ಲುಗಳು ತೆಗ್ದಿಲ್ವೇ? ರೀ, ಯಾಕೋ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ರೀ. ನಮ್ಮ ಶಿಲ್ಪ ಏನು ಮಾಡ್ತಿದ್ದಳೋ ಏನೋ. ಆ ಹಿಡಂಬಿ ಮನೇಲಿ ಜಾಗ ಸಿಗ್ತೋ ಇಲ್ವೋ ಅವಳಿಗೆ. ಮೊದಲೇ ಆ ಹುಡುಗರಮ್ಮ ರಾಕ್ಷಸಿ ಅವಳು. ನಿಜವಾಗ್ಲೂ ಇವರಿಬ್ರನ್ನ ಒಪ್ಕೊಂಡಿರ್ತಾಳ ಅವಳು. ಇವಾಗ ಅದೆಲ್ಲ ಯೋಚನೆ ಮಾಡ್ತಿದ್ಯಲ್ಲೇ. ರಾತ್ರಿನೇ ಅವರಿಬ್ರು ಬಂದಾಗ ಅವರಿಬ್ರು ಒಳಗಡೆ ಕರ್ಕೊಂಡಿದ್ದಿದ್ರೆ ಆಮೇಲೆ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿ ಅವ್ರ ಮನೆಗೆ ಕಳಿಸ್ಬೋದಿತ್ತು. ಆದರೆ ನೀನು ಎಡವಟ್ಟು ಮಾಡಿಬಿಟ್ಟೆ ಕಣೆ. ಆ ಥರ ಪಟ್ಬಿಟ್ಟೆ. ಈಗ ಏನ್ರಿ ಮಾಡೋದು?